ಟಾಪ್ 10 ಗ್ರೀನ್ ಸಿಟೀಸ್ ಆಫ್ ಇಂಡಿಯಾ. ಭಾರತದ ಟಾಪ್ 10 ಹಸಿರು ನಗರಗಳ ಹೆಸರು. ಭಾರತದ ಹಸಿರು ನಗರಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಮೈಸೂರು ಭಾರತದ ಹಸಿರು ನಗರವಾಗಿದೆ. ಇದು ಭಾರತದ ಕರ್ನಾಟಕದಲ್ಲಿದೆ. ಅತ್ಯಂತ ಹಸಿರು ಮತ್ತು ಸ್ವಚ್ಛ ನಗರವಾಗಿದೆ. ಮೈಸೂರು ತನ್ನ ಶ್ರೀಮಂತ ಪರಂಪರೆ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಈಗ ಅದು ತನ್ನ ಹಸಿರು ಹೊದಿಕೆಗೆ ಸಹ ಗುರುತಿಸಲ್ಪಟ್ಟಿದೆ. ಇದನ್ನು ಸ್ವಚ್ಛ ಭಾರತ್, ಅರ್ಬನ್ ಭಾರತದ ಅತ್ಯಂತ ಹಸಿರು ನಗರವೆಂದು ಪರಿಗಣಿಸಲಾಗಿದೆ. ಹಸಿರು ಸ್ವರ್ಗ ಎಂದು ಕರೆಯಲಾಗಿದೆ. ಭಾರತದ ಟಾಪ್ 10ನಲ್ಲಿ ಎರಡನೇ ಸ್ಥಾನದಲ್ಲಿ ಚಂಡೀಗಢವು ಪಂಜಾಬ್ ಮತ್ತು ಹರಿಯಾಣ ರಾಜಧಾನಿ ಮತ್ತು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸುಂದರವಾದ ಉದ್ಯಾನವನಗಳು, ಗ್ರೀನ್ ಸಿಟಿ ಎಂದು ಕರೆಯಲಾಗಿದೆ. ಸ್ವಚ್ಛ ಮತ್ತು ಹಸಿರು ರಸ್ತೆಗಳು, ತೆರೆದ ಜಾಗದಲ್ಲಿ ದೊಡ್ಡ ಹಸಿರು ಮರಗಳು ಹೊಂದಿದೆ. ಭಾರತದ ಟಾಪ್ 10ನಲ್ಲಿ ಮೂರನೇ ಸ್ಥಾನದಲ್ಲಿರೋದು ಬೆಂಗಳೂರು. ಅದು ಕರ್ನಾಟಕದ ಸಿಲಿಕಾನ್ ಸಿಟಿ ಎಂದೇ ಹೆಸರುವಾಸಿಯಾಗಿರುವ ಬೆಂಗಳೂರು ಉದ್ಯಾನ ನಗರಿ ಅಂತಲೂ ಕರೆಯಲಾಗುತ್ತದೆ. ಭಾರತದಲ್ಲಿ ಐಟಿ-ಬಿಟಿ ಕ್ಷೇತ್ರದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಇರುವ ಬೆಂಗಳೂರು ಲಾಲ್ಬಾಗ್, ಕಬ್ಬಿನ್ ಪಾರ್ಕ್ ಇಂತಹ ಅನೇಕ ಉದ್ಯಾನವನಗಳನ್ನು ಕೂಡ ಹೊಂದಿದೆ. ಅದೇ ಕಾರಣಕ್ಕೆ ಈ ಬೆಂಗಳೂರು ಸಿಟಿಯನ್ನು ಹಸಿರು ಸಿಟಿ ಎನ್ನುವ ಮೂರನೇ ಸ್ಥಾನದಲ್ಲಿದೆ. ಟಾಪ್ 10ನಲ್ಲಿ 4ನೇ ಸ್ಥಾನದಲ್ಲಿ ಗುಜರಾತ್. ಗಾಂಧಿನಗರದ ಗುಜರಾತ್ ರಾಜಧಾನಿ ಮತ್ತು ಭಾರತದ ಉತ್ತಮ ಯೋಜಿತ ನಗರಗಳಲ್ಲಿ ಒಂದಾಗಿದೆ. ಗುಜರಾತ್ ಸರ್ಕಾರವು ಮರ ನೆಡುವುದನ್ನು ಉತ್ತೇಜಿಸುತ್ತದೆ, ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಜೊತೆಗೆ ಪರಿಸರ ಜಾಗೃತಿ ಮತ್ತು ಸ್ವಚ್ಛತೆಯನ್ನು ಉತ್ತೇಜಿಸುತ್ತಾರೆ. ಗುಜರಾತ್ನಲ್ಲಿ ಒಬ್ಬ ವ್ಯಕ್ತಿಗೆ 22 ಮರಗಳಿವೆ ಎಂದು ಹೇಳಲಾಗುತ್ತದೆ. ಈ ಅದ್ಭುತ ನಗರವು ದೊಡ್ಡ ಹಸಿರಿನಿಂದ ಆವೃತವಾಗಿದೆ ಮತ್ತು ನೀವು ನೋಡಿದರೂ ನೀವು ಹಸಿರು ಸ್ಪರ್ಶವನ್ನು ಪಡೆಯುತ್ತೀರಿ. ಇದು ಶಾಂತಿಯುತ ನಗರವಾಗಿದೆ. ಇದರಲ್ಲಿ ಸರಿತಾ ಉದ್ಯಾನ ಮತ್ತು ಇಂದೋರಾ ನೇಚರ್ ಪಾರ್ಕ್ಗಳಂತಹ ಭಾರತದ ಹಸಿರು ನಗರವನ್ನಾಗಿ ಮಾಡುವ ಆಕರ್ಷಕ ಉದ್ಯಾನವನಗಳಿವೆ. ಭಾರತದ ಟಾಪ್ 10 ಹಸಿರು ನಗರಗಳಲ್ಲಿ 5ನೇ ಮಧ್ಯಪ್ರದೇಶದ ಇಂದೋರ್. ಲಾಲ್ಬಾಗ್ ಅರಮನೆ ಮತ್ತು ರಾಜವಾಡ ಪ್ರವಾಸಿಗರಿಗೆ ಪ್ರಸಿದ್ಧ ತಾಣಗಳಾಗಿದೆ. ಸುಂದರವಾದ ಉದ್ಯಾನವನಗಳು ಮತ್ತು ಉಲ್ಲಾಸಕರ ಪರಿಸರವನ್ನು ಹೊಂದಿದೆ. ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಸುರಪುರ ಸರೋವರವು ಒಂದು ವಿಶೇಷ ಆಕರ್ಷಣೆಯ ಸ್ಥಳವಾಗಿದೆ. ಇಂದೋರ್ ಭಾರತದ ಅತಿ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ. ಟಾಪ್ 10 ಹಸಿರು ನಗರಗಳಲ್ಲಿ 6ನೇ ಸ್ಥಾನದಲ್ಲಿ ಡಿಯು ನಗರವು ಒಂದಾಗಿದ್ದ ಭಾರತದ ಸಣ್ಣ ಕರಾವಳಿ ಪಟ್ಟಣವಾಗಿದೆ. ಇದು ಹಗಲಿನ ವೇಳೆಯಲ್ಲಿ 100% ನವೀಕರಿಸಬಹುದಾದ ಇಂಧನವನ್ನು ಚಲಾಯಿಸಿದ ಭಾರತದ ಮೊದಲ ನಗರವಾಯಿತು. ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಪ್ರಕಾರ ದಿಯಾ ಸೌರಶಕ್ತಿ ಮೂಲಕ ವಾರ್ಷಿಕ 1.3 ಮಿಲಿವ್ಯಾಟ್ ಉತ್ಪಾದಿಸುತ್ತದೆ. ದಿಯು ತನ್ನ ನೈಸರ್ಗಿಕ ಸೌಂದರ್ಯದಿಂದ ಭಾರತದ ಹಸಿರು ನಗರವೆಂದು ಪರಿಗಣಿಸಲ್ಪಟ್ಟಿದೆ. ಇದರಲ್ಲಿ ಜಲಂಧರ್ ದೇಗುಲ, ನೈದಾ ಗುಹೆಗಳು, ದಯಾವಿನ್ ಪ್ರಸಿದ್ಧ ಸಮೃದ್ಧಿ ಅಂದರೆ ಸಮುದ್ರದ ಗಾಳಿಯಿಂದ ಬರುವ ಸಮುದ್ರದ ತಂಪಾದ ಗಾಳಿಯೂ ಕೂಡ ಈ ಸಿಟಿಯಲ್ಲಿ ನೋಡಬಹುದು. ಭಾರತದ ಟಾಪ್ 10 ಹಸಿರು ನಗರಗಳಲ್ಲಿ
7ನೇ ಸ್ಥಾನದಲ್ಲಿ ಜಾರ್ಖಂಡ್ ಜಮೇಡಿಪುರ ಭಾರತದ ಉಕ್ಕಿನ ನಗರ ಎಂದು ಕರೆಯುತ್ತಾರೆ. ಕೈಗಾರಿಕೆ ನಗರ ಮಾತ್ರವಲ್ಲ, ಹಸಿರು ಅರಮನೆಯೇ ಹೌದು. ಒಂದು ಅಧ್ಯಯನದ ಪ್ರಕಾರ ನಗರದ ಒಟ್ಟು ಭೂಮಿಯಲ್ಲಿ 33% ಹಸಿರು ಸ್ಥಳಗಳಿಂದ ಆವೃತವಾಗಿದೆ. ಜಾರ್ಖಂಡಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಜುಬೇಲ್ ಪಾರ್ಕ್ ಮರಗಳು, ಹೂವುಗಳು, ಹುಲ್ಲುಹಾಸಿಗಳಿಂದ ಆವೃತವಾಗಿದೆ ಹಾಗೂ ಪ್ರವಾಸಿಗಳಿಗೆ ವಿಶ್ರಾಂತಿ ನೀಡುತ್ತದೆ. ಭಾರತದ ಟಾಪ್ 10 ಹಸಿರು ನಗರಗಳಲ್ಲಿ ಹಿಮಾಚಲ ಪ್ರದೇಶದ ಶಿಮ್ಲಾ 8ನೇ ಸ್ಥಾನದಲ್ಲಿದೆ. ಹಿಮಾಚಲ ಪ್ರದೇಶದ ರಾಜಧಾನಿ ಮತ್ತು ಬೆಟ್ಟಗಳ ರಾಣಿ. ಇದು ಭಾರತದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಶಿಮ್ಲಾ ಒಂದು ಕಾಲ್ಪನಿಕ ಕಥೆಯಂತಿದೆ. ಹಸಿರು, ಬೃಹತ್ ಪರ್ವತಗಳು, ತಂಗಾಳಿ ಇತ್ಯಾದಿಗಳ ಇದನ್ನು ಅತ್ಯಂತ ಸುಂದರವಾಗಿಸುತ್ತದೆ. ಶಿಮ್ಲಾವು ಉತ್ತಮವಾದ ಮೆರಿನೇಟ್ ಉದ್ಯಾನವನಗಳನ್ನು ಹೊಂದಿದೆ. ಹಸಿರು ಹೊದಿಕೆಗೆ ಕಾರಣ ಶಿಮ್ಲಾ ಮಾಲ್ ರಸ್ತೆ, ಜೋಖೋ ದೇವಸ್ಥಾನ, ಗ್ರೀನ್ ಗ್ರೋತ್ ಸಿಟೀಸ್ ಇದರ ಭಾಗವಾಗಿದೆ. ಭಾರತದ ಟಾಪ್ 10 ಹಸಿರು ನಗರಗಳಲ್ಲಿ 9ನೇ ಅಸ್ಸಾಂ ಗುವಾಹಟಿ. ಈಶಾನ್ಯ ಭಾರತದ ಹೆಬ್ಬಾಗಿಲು. ಇದು ಹಸಿರಿನಿಂದ ಕೂಡಿದ ರೋಮಾಂಚಕ ನಗರವಾಗಿದೆ. ಇದು ಭಾರತದ ಹಸಿರು ನಗರಗಳಲ್ಲಿ ಒಂದಾಗಿದೆ. ನೈಸರ್ಗಿಕ ಕಾಡುಗಳು ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಗುವಾಹಟಿ ಒಂದು ವಿಶೇಷ ಉದಾಹರಣೆಯಾಗಿದೆ. ನೆಹರು ಪಾರ್ಕ್ ಮತ್ತು ದಿಘಾಲಿ ಪುಖಾರಿ ಗುವಾಹಟಿಯು ಜನಪ್ರಿಯ ಸ್ಥಳಗಳಾಗಿದೆ. ಹಸಿರಿನಿಂದ ಕಂಗೊಳಿಸುತ್ತದೆ. ಜನರು ಆನಂದಿಸಲು ಇಷ್ಟಪಡುತ್ತಾರೆ ಹಾಗೂ ಗುವಾಹಟಿಯನ್ನು ಬಹಳ ಪ್ರವಾಸಿಗರು ಹಸಿರಿನ ಉದ್ಯಾನವನವನ್ನು ನೋಡೋದಕ್ಕೆ ಹೋಗುತ್ತಾರೆ. ಭಾರತದ ಟಾಪ್ 10 ಹಸಿರು ನಗರಗಳಲ್ಲಿ 10ನೇ ಮಹಾರಾಷ್ಟ್ರದ ಪುಣೆ. ಹಲವಾರು ಶೈಕ್ಷಣಿಕ ಸಂಸ್ಥೆಗಳಾದ ಪೂರ್ವದ ಎಕ್ಸ್ಪರ್ಟ್ ಯೂನಿವರ್ಸಿಟಿ ಅಂತಾನೂ ಕರೆಯಲಾಗುತ್ತದೆ. ವಿಶೇಷತೆ ಏನಪ್ಪಾ ಅಂದರೆ ಹಸಿರಿನ ಪರಿಸರಕ್ಕಾಗಿಯೂ ಅಲಹಾಬಾದ್ ಹವಾಮಾನ ಮತ್ತು ಹಸಿರು ಭೂದೃಶ್ಯಗಳಿಂದ ಹೆಸರುವಾಸಿಯಾದ ಪುಣೆಯು ಉದ್ಯಾನವನಗಳು ಮತ್ತು ಮರಗಳಿಂದ ಕೂಡಿದ ಬೀದಿಗಳನ್ನು ಒದಗಿಸುತ್ತದೆ. ಈ ನಗರವು ತನ್ನ ನೈಸರ್ಗಿಕ ಸೌಂದರ್ಯವನ್ನು ಸಂರಕ್ಷಿಸಲು ಮರ ನಡುವೆ ಡ್ರೈವ್ಗಳು ಮತ್ತು ತ್ಯಾಜ್ಯ ನಿರ್ವಹಣಾ ಕಾರ್ಯಕ್ರಮಗಳಂತಹ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ. ಎಂಪ್ರೆಸ್ ಗಾರ್ಡನ್ ಮತ್ತು ಸರಸ್ ಬಾಗ್ನಂತಹ ಜನಪ್ರಿಯ ಹಸಿರು ಸ್ಥಳಗಳು ಗಲಭೆ ನಗರ ಜೀವನದ ಮಧ್ಯೆ ನಿವಾಸಿಗಳು ತನ್ನ ಸಂದರ್ಶಕರಿಗೆ ಪ್ರಶಾಂತವಾದ ಹಿಮ್ಮೆಟ್ಟುವಿಕೆಯಲ್ಲಿ ಒದಗಿಸುತ್ತದೆ. ಇದು ಪುಣೆಯಲ್ಲಿ ನಗರ ಭಾರತದ ಪರಿಸರ ಪ್ರಜ್ಞೆಯೇ ಉದಾಹರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ.